ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವರೆಲ್ಲ ಪ್ರತಿಯೊಬ್ಬರೂ ಸಹ ಇವಾಗ ನೋಡಲೇಬೇಕಾದಂತಹ ಇದು ಮಾಹಿತಿ ಆಗಿದೆ. ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಒಂದು ಹೊಸ ಆದೇಶ ಆಗಿರೋದ್ರಿಂದ ನೀವೇನಾದರೂ ಈ ಒಂದು ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಈ ಒಂದು ಫೆಬ್ರವರಿ 15ರ ನಂತರ ಏನು ರೇಷನ್ ತೊಗೊತಿದ್ದೀರೋ ಅದು ಯಾವುದು ಸಹ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಏನು ಒಂದು ಮಾಹಿತಿ ಬಂದಿದೆ, ಏನು ನೀವು ಒಂದು ಕಡ್ಡಾಯವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಸಿಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಜ್ಯ ಸರ್ಕಾರ ಕೆಲವೊಂದು ರೇಷನ್ ಕಾರ್ಡ್ಗಳಿಗೆ ನಿಯಮಗಳನ್ನು ಇಟ್ಟಿರ್ತವೆ. ಅಂದರೆ ಇದು ಎಲ್ಲ ರೇಷನ್ ಕಾರ್ಡ್ಗೂ ಅಪ್ಲೈ ಆಗಿರುತ್ತೆ. ಅಂದರೆ ಇದನ್ನು ಮಾನದಂಡಗಳು ಅಂತಲೂ ಕರೀತಾರೆ. ಈ ಒಂದು BPL ಕಾರ್ಡ್ ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ಈ ಎಲ್ಲ ಕಾರ್ಡ್ಗಳಿಗೂ ಸರ್ಕಾರ ಮಾನದಂಡಗಳನ್ನು ಇಟ್ಟಿರುತ್ತೆ ಹಾಗೂ ಕೆಲವೊಂದು ರೂಲ್ಸ್ಗಳನ್ನು ಮಾಡಿರ್ತಾರೆ. ಇದನ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ರೇಷನ್ ಕಾರ್ಡು ಕೊಡೋದು. ಹಾಗೂ ರೇಷನ್ ಕಾರ್ಡು ನಿಮಗೆ ಕ್ಯಾನ್ಸಲ್ ಆಗಬಾರ್ದು ಅಂದರೆ ಈ ಎಲ್ಲ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಹಾಗೆ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಅಕ್ಕಿ ಹಣ ಸಿಗ್ತಾ ಇದೆ ಅದು ಕರ್ನಾಟಕ ಸರ್ಕಾರದವರು ಕೊಡ್ತಾ ಇರೋದು. ಹಾಗೆ 5 kg ಅಕ್ಕಿ ಬರುತ್ತಲ್ವ ನಿಮಗೆ, ಅದು ಕೇಂದ್ರ ಸರ್ಕಾರದವರು ಕೊಡ್ತಾ ಇರೋದಲ್ವ. ಸೊ ಹಾಗಾಗಿ ಇವಾಗ ಒಂದು ಈ BPL ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ಗೆಲ್ಲ ಇವಾಗ ಕೆಲವೊಂದಷ್ಟು ರೂಲ್ಸನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ KYC ಮಾಡಿಸಲೇಬೇಕು ಅಂತ ಡಿಸೆಂಬರ್ 31ರವರೆಗೂ ಅವಕಾಶವನ್ನು ಮಾಡಿಕೊಟ್ಟಿದ್ರು, ಟೈಮ್ ಕೊಟ್ಟಿದ್ದರು. ಎಷ್ಟೋ ಜನ ಮಾಡಿರಲಿಲ್ಲ, ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡಿದ್ರು. ಇವಾಗ ಅದಕ್ಕೊಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಯಾವಾಗಪ್ಪ ಡೆಡ್ಲೈನು ಅಂದರೆ ನೀವೇನಾದರೂ ಈ ಫೆಬ್ರವರಿ 15ರ ಒಳಗೆ ನೀವು KYCನ ಮಾಡಲೇಬೇಕಾಗುತ್ತೆ. KYC ಅಂದರೆ ಏನು ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಎಲ್ಲರ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು. ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರುವ ಸದಸ್ಯರು ಬಯೋಮೆಟ್ರಿಕ್ನ ಮಾಡಿರಬೇಕಾಗುತ್ತೆ. ಸೊ ಇದನ್ನು ನೀವು ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ಒಂದು ರೇಷನನ್ನು ಕೊಡೋದಿಲ್ಲ ಅಂತ ಇವಾಗ ಕೇಂದ್ರ ಸರ್ಕಾರದವರು ಹೊಸ ಮಾರ್ಗಸೂಚಿಯನ್ನು ಇವಾಗ ಹೇಳಿದ್ದಾರೆ. ಯಾಕಪ್ಪ ಈ ರೀತಿಯ ಒಂದು ರೂಲ್ಸ್ಗಳನ್ನು ತರ್ತಾರೆ ಅಂದರೆ ಈ ಒಂದು ಕುಟುಂಬ ಸದಸ್ಯರು ನಿಜವಾಗ್ಲೂ ಅವರು ಇನ್ನೂ ಬದುಕಿಲ್ವಾ ಅನ್ನೋ ಒಂದು ಮಾಹಿತಿ ಅವ್ರಿಗೆ ಬೇಕಾಗಿರುತ್ತೆ. ಯಾಕಂದರೆ ಇವಾಗ ಯಾರೋ ಒಬ್ಬರು ತೀರೋಗಿರ್ತಾರೆ, ಅವರ ಒಂದು ಹೆಸರನ್ನು ಅವರು ಡಿಲೀಟ್ ಮಾಡಿಸಿರಲ್ಲ, ಇಲ್ಲ ರಿಮೂವ್ ಮಾಡಿಸಿರೋದಿಲ್ಲ. ಸೊ ಅಂಥವರು ಕೂಡ ಆ ಹೆಸರಲ್ಲಿ ರೇಷನ್ನ ತೊಗೊಳ್ತಾ ಇರ್ತಾರಲ್ವ. ಅದಕ್ಕೋಸ್ಕರ ಈ ಕೇಂದ್ರ ಸರ್ಕಾರದವರು ಈ ರೀತಿಯ ಹೊಸ ಅಪ್ಡೇಟ್ಗಳನ್ನು ತರ್ತಾ ಇರ್ತಾರೆ. KYC ಮಾಡೋದ್ರಿಂದ ಅವರಿಗೆ ಎಲ್ಲ ಅಪ್ ಟು ಡೇಟು ಎಲ್ಲ ಒಂದು ಡೀಟೇಲ್ಸು ಸಿಗುತ್ತೆ. ಅಂದರೆ ಎಲ್ಲ ಒಂದು ಸದಸ್ಯರ ಡೀಟೇಲ್ಸು ಸಿಗೋದ್ರಿಂದ ಈ ರೀತಿಯ KYCನ ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಅಂತ ರೂಲ್ಸ್ಗಳನ್ನು ತರ್ತಾರೆ. ಹಾಗಾಗಿ ನೀವು ಈ ಫೆಬ್ರವರಿ 15ರ ಒಳಗಡೆ ನಿಮ್ಮ KYC ಆಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಒಂದು ಡಿಪೋಗೆ ಹೋಗಿ ಬಯೋಮೆಟ್ರಿಕ್ ಮಾಡಿಸಿ ಅಥವಾ ರೇಷನ್ ಕಾರ್ಡ್ಗೆ ನಿಮ್ಮ ಒಂದು ಎಲ್ಲ ಸದಸ್ಯರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಬರಬೇಕಾಗುತ್ತೆ. ಈ ಕೆಲಸ ನೀವು ಮಾಡಿಲ್ಲ ಅಂದರೆ ಖಂಡಿತವಾಗೂ ನಿಮಗೆ ಫೆಬ್ರವರಿ 15ರ ನಂತರ ಯಾವುದೇ ಒಂದು ರೇಷನ್ನು ಸಿಗೋದಿಲ್ಲ. ಕೇಂದ್ರ ಸರ್ಕಾರ ಇವಾಗ ತುಂಬ ಸ್ಟ್ರಿಕ್ಟಾಗಿ ಹೇಳಿರೋದ್ರಿಂದ ನೀವು ಈ ರೂಲ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಆದಷ್ಟು ಈ ವಿಡಿಯೋನ ಯಾರ ಹತ್ರ ರೇಷನ್ ಕಾರ್ಡ್ಗಳಿದೆ ಅವರಿಗೆಲ್ಲ ಶೇರ್ ಮಾಡಿ, ಎಲ್ಲರಿಗೂ ಸಹ ಮಾಹಿತಿ ಸಿಗೋ ಹಾಗೆ ನೀವು ಶೇರ್ ಮಾಡಿ. ಸೊ ಹಾಗಾಗಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ KYC ಮಾಡಿಸೋದನ್ನು ಈ 15ರ ಒಳಗಡೆ ಮಾಡಿಸ್ಕೋಬೋದು. ಸೊ ಅವರು ಈ ರೇಷನ್ನ ಮುಂದಿನ ದಿನಗಳಲ್ಲೂ ಸಹ ಸರ್ಕಾರದಿಂದ ಉಚಿತವಾಗಿ ಪಡ್ಕೋಬೋದು. ಇದಿಷ್ಟು ಇವತ್ತಿನ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಲೇಟೆಸ್ಟಾಗಿ ಬಂದಿರುವಂಥ ಒಂದು ಹೊಸ ಮಾಹಿತಿಯಾಗಿದೆ. ಇದೇ ರೀತಿಯಾದಂತಹ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂದರೆ ಗೃಹಲಕ್ಷ್ಮಿ, ಅನ್ನಭಾಗ್ಯ ಈ ಸ್ಕೀಮ್ಸ್ಗಳ ನಿಮಗೆ ಹೊಸ ಡೈಲಿ ಅಪ್ಡೇಟ್ಸು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ. ಸೊ ಎಲ್ಲ ಮಾಹಿತಿನ ನೀವು ಪಡ್ಕೋಬೋದು. ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.